ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಪೂರುವಿನ ವಂಶವರ್ಣನೆ, ದುಷ್ಯಂತ ಮತ್ತು ಭರತರ ಚರಿತ್ರೆ ಎಂಬ 20ನೇ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕರು ಹೇಳುತ್ತಾರೆ, ಪೂರ್ವೋರ್ವಂಶಂ ಪ್ರವಕ್ಷ್ಯಾಮಿ ಯತ್ರ ಜಾತೋಸಿ ಭಾರತ ಯತ್ರ ರಾಜರ್ಷಯೋ ವಂಶ್ಯ ಬ್ರಹ್ಮವಂಶಾಶ್ಚ ಜಗ್ನಿರೆ. ಪರೀಕ್ಷಿತನೇ, ಈಗ ನಾನು ಪೂರ್ವಿನ ವಂಶದ ವರ್ಣನೆಯನ್ನು ಮಾಡುತ್ತೇನೆ. ಈ ಶ್ರೇಷ್ಠವಾದ ವಂಶದಲ್ಲಿಯೇ ನೀನು ಜನ್ಮ ತಾಳಿರುವೆ. ಈ ವಂಶದಲ್ಲಿಯೇ ಹಲವಾರು ರಾಜರ್ಷಿಗಳು ಬ್ರಹ್ಮರ್ಷಿಗಳು ಹುಟ್ಟಿದ್ದಾರೆ. ಯಯಾತಿಯ ಕಿರಿಯ ಮಗನಾದ ಪೂರ್ವಿನ ಮಗ ಜನಮೇಜಯ, ಜನಮೇಜಯನ ಮಗ ಪ್ರಾಚೀನ್ವಂತ, ಪ್ರಾಚೀನ್ವಂತನ ಮಗ ಪ್ರವೀರ, ಪ್ರವೀರನ ಮಗ ನಮಸ್ಯು, ನಮಸ್ಯುವಿನ ಮಗ ಚಾರುಪಾದ, ಚಾರುಪಾದನ ಮಗ ಸುದ್ಯು, ಸುದ್ಯುವಿನ ಮಗ ಬಹುಗವ, ಬಹುಗವನ ಪುತ್ರ ಸಂಯಾತಿ, ಸಂಯಾತಿಯ ಸುಪುತ್ರ ಅಹಂಯಾತಿ, ಅಹಂಯಾತಿಯ ಮಗ ರೌದ್ರಾಶ್ವ. ಜಗತ್ತಿಗೆ ಆಧಾರವೆನಿಸಿದ ಮುಖ್ಯ ಪ್ರಾಣದಿಂದ 10 ಇಂದ್ರಿಯಗಳು ಹುಟ್ಟಿರುವಂತೆ ರೌದ್ರಾಶ್ವನಿಗೆ ಘೃತಾಚಿ ಎಂಬ ಅಪ್ಸರೆಯಲ್ಲಿ ಋತೇಯು, ಕುಕ್ಷೇಯು, ಸ್ಥಂಡಿಲೆಯು, ಕೃತೆಯು, ಜಲೇಯು, ಸಂತತೆಯು, ಧರ್ಮೇಯು, ಸತ್ಯೇಯು, ವೃತೆಯು, ವನೆಯು ಎಂಬ 10 ಮಂದಿ ಮಕ್ಕಳು ಹುಟ್ಟಿದರು. ಇವರಲ್ಲಿ ಹಿರಿಯನಾದ ಋತೇಯುವಿನ ಮಗ ರಂತಿಭಾರನು. ರಂತಿಭಾರನಿಗೆ ಸುಮತಿ, ಧ್ರುವ ಮತ್ತು ಅಪ್ರತಿರಥರೆಂಬ 3 ಮಕ್ಕಳು ಹುಟ್ಟಿದರು. ಅಪ್ರತಿರಥನ ಮಗ ಕಣ್ವ, ಕಣ್ವನ ಮಗ ಮೇಧಾತಿಥಿ, ಮೇಧಾತಿಥಿಗೆ ಪ್ರಸ್ಕಣ್ವನ್ನೇ ಮೊದಲಾದ ಬ್ರಾಹ್ಮಣರು ಹುಟ್ಟಿದರು. ರಂತಿಭಾರನ ಹಿರಿಯ ಮಗನಾದ ಸುಮತಿಗೆ ರೈಭ್ಯನೆಂಬ ಮಗನು ಹುಟ್ಟಿದನು. ರೈಭ್ಯನ ಮಗ ದುಷ್ಯಂತ. ಒಮ್ಮೆ ದುಷ್ಯಂತನು ತನ್ನ ಕೆಲವು ಸೈನಿಕರೊಡನೆ ಬೇಟೆಯಾಡಲು ಅರಣ್ಯಕ್ಕೆ ಹೋದನು. ಹಾಗೆಯೇ ಅವನು ಕೆಲವು ಸೈನಿಕರೊಡನೆ ಆ ಅರಣ್ಯದಲ್ಲೇ ಇದ್ದ ಕಣ್ವರ ಆಶ್ರಮಕ್ಕೂ ಹೋದನು. ಆ ಆಶ್ರಮದಲ್ಲಿಯೇ ದೇವ ಮಾಯೆಯಿಂದಲೇ ಕಲ್ಪಿತಳಾದಂತೆ ಕಡು ಚೆಲುವೆಯಾಗಿದ್ದ ಯುವತಿಯೊಬ್ಬಳು ಕುಳಿತಿದ್ದಳು. ಶ್ರೀಲಕ್ಷ್ಮಿಯ ದೇಹಕಾಂತಿಗೆ ಸಮಾನವಾದ ದೇಹಕಾಂತಿಯಿಂದ ಕಂಗೊಳಿಸುತ್ತಿದ್ದ ಅವಳಿಂದ ಆಶ್ರಮವೇ ಜಗಜಗಿಸುತ್ತಿದ್ದಿತು. ಆ ಚಿಹ್ನೆಯನ್ನು ನೋಡಿದೊಡನೆಯೇ ದುಷ್ಯಂತನು ವಿಮೋಹಿತನಾಗಿ ಅವಳೊಡನೆ ಮಾತನಾಡಿದನು. ಅವಳನ್ನು ನೋಡುತ್ತಲೇ ಅವನಿಗೆ ಪರಮಾನಂದವಾಗಿ ಹೋಯಿತು. ಅವಳ ದರ್ಶನ ಮಾತ್ರದಿಂದಲೇ ಆಯಾಸವು ಪರಿಹಾರವಾಯಿತು. ಕಾಮಾಗ್ನಿಯು ಭುಗಿಲೆದ್ದಿತು. ಮುಗುಳ್ನಗುತ್ತಾ ಮೆಲು ನುಡಿಯಿಂದ ಸುಮಧುರವಾದ ಈ ಮಾತುಗಳನ್ನು ಆಕೆಗೆ ಹೇಳಿದನು. ಕಮಲಾಕ್ಷಿಯೇ, ನೀನು ಯಾರು? ಯಾರ ಮಗಳು? ನನ್ನ ಮನಸ್ಸನ್ನು ಸೆಳೆದುಕೊಂಡಿರುವ ಚೆಲುವಿನ ರಾಣಿಯೇ, ನೀನು ಈ ನಿರ್ಜನವಾದ ಅರಣ್ಯದಲ್ಲಿ ಎದ್ದುಕೊಂಡು ಏನು ಮಾಡಬೇಕೆಂದಿರುವೆ? ಸುಂದರವಾದ ನಡುವಿನಿಂದ ಕೂಡಿರುವವಳೆ, ನೀನು ರಾಜಪುತ್ರಿಯಾಗಿರಬಹುದೆಂದು ನಾನು ಸ್ಪಷ್ಟವಾಗಿ ತಿಳಿಯುತ್ತಿದ್ದೇನೆ. ಏಕೆಂದರೆ ನಹಿ ಚೇತ ಪೌರವಾಣಾಮಧರ್ಮೇ ರಮತೆ ಕ್ವಚಿತ್. ಪುರುವಂಶೀಯರ ಮನಸ್ಸು ಯಾವಾಗಲೂ ಅಧರ್ಮದ ಕಡೆಗೆ ವಾಲುವುದಿಲ್ಲ. ನೀನು ಕ್ಷತ್ರಿಯಳಲ್ಲದೆ ಬೇರೆಯೇ ವರ್ಣದವಳೇ ಆಗಿದ್ದಿದ್ದರೆ ನನ್ನ ಮನಸ್ಸು ನಿನ್ನನ್ನು ಆಶಿಸುತ್ತಿರಲಿಲ್ಲ. ದುಷ್ಯಂತನ ಈ ಸುಮಧುರವಾದ ಮಾತುಗಳನ್ನು ಕೇಳಿ ಶಕುಂತಲೆಯು ಉತ್ತರಿಸುತ್ತಾಳೆ, ಮಹಾರಾಜ, ನೀನು ಹೇಳಿದ್ದು ನಿಜ. ನಾನು ಕ್ಷತ್ರಿಯರ್ಷಭನಾದ ವಿಶ್ವಾಮಿತ್ರನ ಮಗಳು. ನನ್ನನ್ನು ಹಡೆದ ಮೇನಕೆಯು ಈ ಅರಣ್ಯದಲ್ಲಿಯೇ ನನ್ನನ್ನು ಪರಿತ್ಯಜಿಸಿ ಹೊರಟು ಹೋದಳು. ಈ ವಿಷಯದಲ್ಲಿ ನನ್ನನ್ನು ಪಾಲಿಸಿ ಪೋಷಿಸುತ್ತಿರುವ ಪೂಜ್ಯರಾದ ಕಣ್ವರೇ ಸಾಕ್ಷೀಭೂತರಾಗಿದ್ದಾರೆ. ವೀರ ಶಿರೋಮಣಿಯೇ, ನಾನು ನಿನಗೆ ಯಾವ ಸೇವೆಯನ್ನು ಮಾಡಲಿ? ಕಮಲಾಕ್ಷನೇ, ಇಲ್ಲಿಯೇ ಕುಳಿತುಕೋ. ನಾವು ಮಾಡಲಿರುವ ಯತ್ಕಿಂಚಿತ್ ಸತ್ಕಾರವನ್ನು ಸ್ವೀಕರಿಸು. ತೃಣಧಾನ್ಯದಿಂದ ಸಿದ್ಧವಾದ ಅನ್ನವಿದೆ, ಭೋಜನ ಮಾಡು. ನಿನಗೆ ಉಚಿತವೆನಿಸಿದರೆ ಇಲ್ಲಿಯೇ ನೀನು ಉಳಿದುಕೊಳ್ಳಬಹುದು. ದುಷ್ಯಂತನು ಹೇಳುತ್ತಾನೆ, ಸುಂದರವಾದ ಹುಬ್ಬುಗಳುಳ್ಳವಳೆ, ನೀನು ಕುಶಿಕ ವಂಶದಲ್ಲಿ ಹುಟ್ಟಿರುವೆ. ನಿನ್ನಂತಹವರಿಗೆ ಆಗಮಿಸಿದ ಅತಿಥಿಯನ್ನು ಯಥಾಯೋಗ್ಯವಾಗಿ ಸತ್ಕರಿಸುವುದು ಅನುರೂಪವಾಗಿಯೇ ಇದೆ. ನಿನಗಾಗಿ ನಾನೇನು ಮಾಡಬೇಕು ಎಂದು ಪ್ರಶ್ನಿಸಿದೆಯಲ್ಲವೇ? ರಾಜಕನ್ಯೆಯರು ತಮಗೆ ಭೋಗ್ಯನಾದ ಅನುರೂಪನಾದ ಪತಿಯನ್ನು ತಾವೇ ಆರಿಸಿಕೊಳ್ಳುತ್ತಾರೆ. ಕ್ಷತ್ರಿಯಾಣಿಯಾದ ನೀನು ಹಾಗೆಯೇ ಮಾಡಬಹುದಲ್ಲವೇ? ಪ್ರೌಢೆಯಾಗಿದ್ದ ಶಕುಂತಲೆಯು ಪ್ರಣವೋಚ್ಚಾರಣೆಯ ಮೂಲಕವಾಗಿ ದುಷ್ಯಂತನ ಮಾತಿಗೆ ಒಪ್ಪಿಗೆ ನಿತ್ತಳು. ದೇಶ ಕಾಲಗಳನ್ನು, ಶಾಸ್ತ್ರದ ವಿಧಿವಿಧಾನಗಳನ್ನು ಅರಿತಿದ್ದ ದುಷ್ಯಂತನು ಗಾಂಧರ್ವ ಪದ್ಧತಿಗೆ ಅನುಸಾರವಾಗಿ ಶಕುಂತಲೆಯನ್ನು ಮದುವೆಯಾದನು. ಅಮೋಘ ವೀರ್ಯನಾದ ದುಷ್ಯಂತನು ಅಂದು ರಾತ್ರಿ ಅಲ್ಲಿಯೇ ಇದ್ದು ಗರ್ಭಾಧಾನ ಸಂಸ್ಕಾರವನ್ನು ಮುಗಿಸಿ ಬೆಳಗಾಗುತ್ತಲೇ ತನ್ನ ಸೇವಕರೊಡನೆ ರಾಜಧಾನಿಗೆ ತೆರಳಿದನು.
9 ಮಾಸಗಳು ತುಂಬುತ್ತಲೇ ಶಕುಂತಲೆಯು ಗಂಡು ಶಿಶುವನ್ನು ಹಡೆದಳು. ಮಹರ್ಷಿಗಳಾದ ಕಣ್ವರು ಅರಣ್ಯದಲ್ಲಿದ್ದ ಆಶ್ರಮದಲ್ಲಿಯೇ ಶಕುಂತಲಾ ಕುಮಾರನಿಗೆ ವಿಧಿವತ್ತಾಗಿ ಜಾತಕರ್ಮ ನಾಮಕರಣಾದಿ ಸಂಸ್ಕಾರಗಳನ್ನು ನೆರವೇರಿಸಿದರು. ಶಕುಂತಲಾ ಪುತ್ರನು ಇನ್ನೂ ಬಾಲಕನಾಗಿದ್ದಾಗಲೇ ದೊಡ್ಡ ದೊಡ್ಡ ಸಿಂಹಗಳನ್ನು ಹಿಡಿದು ಕಟ್ಟಿ ಹಾಕಿ ಅವುಗಳೊಡನೆ ಆಟವಾಡುತ್ತಿದ್ದನು. ಆ ಬಾಲಕನು ಶ್ರೀಹರಿಯ ಅಂಶದಿಂದ ಹುಟ್ಟಿದ್ದನು. ಅವನ ಬಲ ಪರಾಕ್ರಮಗಳು ಅಪರಿಮಿತವಾಗಿದ್ದವು. ಪ್ರಮದೆಯರಲ್ಲಿ ಶ್ರೇಷ್ಠಳಾದ ಶಕುಂತಲೆಯು ತನ್ನ ಮಗನನ್ನು ಕರೆದುಕೊಂಡು ಪತಿಯ ಬಳಿಗೆ ಹೋದಳು. ನಿರ್ದೋಷಿಗಳಾದ ಭಾರ್ಯ ಪುತ್ರರನ್ನು ರಾಜನು ಸ್ವೀಕಾರ ಮಾಡಲಿಲ್ಲ. ಅವರ ವಿಷಯವಾಗಿ ತಾನು ಏನನ್ನು ಅರಿಯನು ಎಂದೇ ಹೇಳಿಬಿಟ್ಟನು. ಆ ಸಮಯದಲ್ಲಿ ಸಮಸ್ತ ಪ್ರಾಣಿಗಳಿಗೂ ಕೇಳಿಸುವಂತೆ ಆಕಾಶದಲ್ಲಿ ಅಶರೀರವಾಣಿಯಾಯಿತು. ಮಾತಾ ಭಸ್ತ್ರ ಪಿತುಃ ಪುತ್ರೋ ಏನ ಜಾತ ಸಯೇವ ಸಹ ಭರಸ್ವಪುತ್ರಂ ದುಷ್ಯಂತ ಮಾಮಮಂಸ್ಥಾ ಶಕುಂತಲಾಂ. ಮಕ್ಕಳ ಉತ್ಪತ್ತಿಯಲ್ಲಿ ತಾಯಿಯು ಕೇವಲ ಚರ್ಮದ ಚೀಲಕ್ಕೆ ಸಮಾನಳಾಗಿರುತ್ತಾಳೆ. ವಾಸ್ತವವಾಗಿ ಪುತ್ರನು ತಂದೆಗೆ ಸೇರಿದವನೇ ಆಗಿರುತ್ತಾನೆ. ಏಕೆಂದರೆ ತಂದೆಗೆ ಸಾಕ್ಷಾತ್ತಾಗಿ ಮಗನ ರೂಪದಲ್ಲಿ ಹುಟ್ಟುತ್ತಾನೆ. ಆದುದರಿಂದ ಮಹಾರಾಜ, ಶಕುಂತಲೆಯನ್ನು ತಿರಸ್ಕರಿಸಬೇಡ. ನಿನ್ನ ಮಗನ ಭರಣ ಪೋಷಣೆಗಳನ್ನು ಮಾಡು. ರೇತೋಧ ಪುತ್ರೋ ನಯತಿ ನರದೇವ ಯಮಕ್ಷಯಾತ್ ತ್ವಂ ಚಾಸ್ಯ ಧಾತ ಗರ್ಭಸ್ಯ ಸತ್ಯಮಾಹ ಶಕುಂತಲಾ. ವಂಶೋದ್ಧಾರಕನಾದ ಪುತ್ರನು ತನ್ನ ತಂದೆಯನ್ನು ಪುತ್ ಎಂಬ ಹೆಸರಿನ ನರಕದಿಂದ ಪಾರು ಮಾಡುತ್ತಾನೆ. ಆದುದರಿಂದ ನಿನ್ನ ಮಗನನ್ನು ತಿರಸ್ಕರಿಸಬೇಡ. ಈ ಶಕುಂತಲೆಯಲ್ಲಿ ಗರ್ಭವನ್ನು ಇಟ್ಟವನು ನೀನೇ ಆಗಿರುವೆ. ಶಕುಂತಲೆಯು ಹೇಳಿರುವುದು ಸತ್ಯವಾಗಿದೆ. ಆಕಾಶವಾಣಿಯು ಹೇಳಿದಂತೆ ದುಷ್ಯಂತನು ಶಕುಂತಲೆಯು ತನ್ನ ಪತ್ನಿ ಎಂಬುದನ್ನು, ಅವಳು ಕರೆತಂದಿರುವ ಮಗನು ತನ್ನ ಮಗನೇ ಎಂಬುದನ್ನು ಒಪ್ಪಿ ಯಥಾಯೋಗ್ಯವಾಗಿ ಆ ಪತ್ನಿ ಪುತ್ರನನ್ನು ಸ್ವೀಕರಿಸಿದನು. ತಂದೆಯಾದ ದುಷ್ಯಂತನು ಗತಿಸಿದ ನಂತರ ಮಹಾ ಯಶೋವಂತನಾದ ಶ್ರೀಹರಿಯ ಅಂಶಸಂಭೂತನಾದ ಭರತನು ಚಕ್ರವರ್ತಿಯಾದನು. ಈಗಲೂ ಅವನ ಮಹಿಮೆಯು ಭೂಮಂಡಲದಲ್ಲಿ ಗಾನ ಮಾಡಲ್ಪಡುತ್ತಿದೆ. ಶಕುಂತಲಾ ಪುತ್ರನ ಬಲದ ಕೈಯಲ್ಲಿ ಚಕ್ರದ ಚಿಹ್ನೆ ಇದ್ದಿತು. ಪಾದಗಳಲ್ಲಿ ಕಮಲ ಕೋಶದ ಚಿಹ್ನೆಗಳಿದ್ದವು. ಮಹಾಭಿಷೇಕದ ವಿಧಿಯಿಂದ ಪುರೋಹಿತರು ದುಷ್ಯಂತನ ಪುತ್ರನನ್ನು ರಾಜಾಧಿರಾಜನಾದ ಚಕ್ರವರ್ತಿಯ ಪದವಿಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರು. ಶಕುಂತಲಾ ಪುತ್ರನಾದ ಭರತನು ಮಹಾಶಕ್ತಿಶಾಲಿ ರಾಜನಾಗಿದ್ದನು. ಮಮತಾ ಎಂಬುವಳ ಪುತ್ರನಾದ ದೀರ್ಘತಮಸ ಮುನಿಯನ್ನು ಪುರೋಹಿತನನ್ನಾಗಿ ಮಾಡಿಕೊಂಡು ಗಂಗೋತ್ರಿಯಿಂದ ಹಿಡಿದು ಗಂಗಾಸಾಗರದವರೆಗಿನ ಗಂಗಾ ನದಿಯ ತೀರದಲ್ಲಿ 55 ಯೂಪಗಳನ್ನು ನೆಟ್ಟು ಅಶ್ವಮೇಧ ಯಾಗಗಳನ್ನು ಮಾಡಿದನು. ಹಾಗೆಯೇ ಭರತನು ಯಮುನಾ ನದಿಯ ತೀರದಲ್ಲಿ ಯಮುನೋತ್ರಿಯಿಂದ ಹಿಡಿದು ಪ್ರಯಾಗದವರೆವಿಗೂ 78 ಯೂಪಗಳನ್ನು ಸ್ಥಾಪಿಸಿ ಅಶ್ವಮೇಧ ಯಾಗಗಳನ್ನು ಮಾಡಿದನು. ಈ ಎಲ್ಲ ಯಜ್ಞಗಳಲ್ಲಿಯೂ ಭರತ ಚಕ್ರವರ್ತಿಯು ಅಪಾರವಾದ ಧನರಾಶಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಭರತನು ಪ್ರಕೃಷ್ಟವಾದ ಗುಣಗಳಿಂದ ಕೂಡಿದ ಪ್ರದೇಶದಲ್ಲಿ ಅಗ್ನಿ ಚಯನ ಮಾಡಿದನು. ಆ ಅಗ್ನಿ ಚಯನ ಮಾಡಿದ ಪ್ರದೇಶದಲ್ಲಿ 1,000 ಬ್ರಾಹ್ಮಣರು ಭರತನಿಂದ ದಕ್ಷಿಣೆಯ ರೂಪದಲ್ಲಿ ಕೊಡಲ್ಪಟ್ಟ ಗೋವುಗಳನ್ನು ಬದ್ಧ ಸಂಖ್ಯೆಯಲ್ಲಿ ಹಂಚಿಕೊಂಡರು. ಹೀಗೆ ಭರತ ಚಕ್ರವರ್ತಿಯು 133 ಕುದುರೆಗಳನ್ನು 133 ಯೂಪಸ್ತಂಭಗಳಿಗೆ ಕಟ್ಟಿ 133 ಅಶ್ವಮೇಧ ಯಜ್ಞಗಳನ್ನು ಮಾಡಿ ಭೂಮಂಡಲದ ಸಮಸ್ತ ರಾಜರನ್ನು ಅಚ್ಚರಿಗೊಳಿಸಿದನು. ಈ ಯಜ್ಞಗಳ ಮೂಲಕವಾಗಿ ಭರತ ಚಕ್ರವರ್ತಿಯು ಈ ಲೋಕದಲ್ಲಿ ಶ್ರೇಷ್ಠವಾದ ಯಶಸ್ಸನ್ನು ಗಳಿಸಿದನು. ಕಡೆಯಲ್ಲಿ ಅವನು ಮಾಯೆಯ ಮೇಲೂ ವಿಜಯವನ್ನು ಸಾಧಿಸಿ ದೇವತೆಗಳ ಪರಮಗುರುವಾದ ಶ್ರೀಹರಿಯನ್ನು ಸೇರಿದನು. ಪುಷ್ಕರವೆಂಬ ಕ್ಷೇತ್ರದಲ್ಲಿ ಭರತನು ಸುವರ್ಣ ವಿಭೂಷಿತವಾದ ಬಿಳಿಯ ದಂತಗಳಿಂದ ಕೂಡಿದ್ದ ಕಪ್ಪಾಗಿದ್ದ 14 ಲಕ್ಷ ಆನೆಗಳನ್ನು ದಾನವಾಗಿ ಕೊಟ್ಟನು. ಭರತನು ಮಾಡಿದ ಮಹತ್ಕರ್ಮವನ್ನು ಹಿಂದೆ ಯಾರೂ ಮಾಡಿರಲಿಲ್ಲ, ಈಗ ಯಾರೂ ಮಾಡುವುದಿಲ್ಲ, ಮುಂದೆಯೂ ಯಾರೂ ಮಾಡಲಾರರು. ತೋಳುಗಳಿಂದ ಸ್ವರ್ಗವನ್ನು ಬಾಚಿಕೊಳ್ಳಲು ಸಾಧ್ಯವಾಗದಂತೆ ಭರತನು ಮಾಡಿದಂತಹ ಅಸಂಖ್ಯಾತವಾದ ಯಜ್ಞ ಕ್ರಿಯೆಗಳನ್ನು ಯಾರೂ ಮಾಡಲಾರರು. ಭರತನು ದಿಗ್ವಿಜಯದ ಸಮಯದಲ್ಲಿ ಕಿರಾತ, ಹೂಣ, ಯವನ, ಆಂಧ್ರ, ಕಂಕ, ಖಳ, ಶಕ ಮತ್ತು ಮ್ಲೇಚ್ಛ ಇವರೇ ಮೊದಲಾದ ಬ್ರಾಹ್ಮಣ ದ್ರೋಹಿಗಳಾದ ರಾಜರನ್ನು ಸಂಹರಿಸಿದನು. ಹಿಂದೆ ಬಲಿಷ್ಠರಾದ ರಾಕ್ಷಸರು ದೇವತೆಗಳನ್ನು ಗೆದ್ದು ದೇವಸ್ತ್ರೀಯರನ್ನು ಅಪಹರಿಸಿಕೊಂಡು ರಸಾತಲಕ್ಕೆ ಹೋಗಿ ಅಲ್ಲಿ ವಾಸ ಮಾಡುತ್ತಿದ್ದರು. ಭರತ ಚಕ್ರವರ್ತಿಯು ದೇವತೆಗಳ ಪ್ರಾರ್ಥನೆಯಂತೆ ರಸಾತಲಕ್ಕೆ ಹೋಗಿ ದಾನವರನ್ನು ಗೆದ್ದು ದೇವಸ್ತ್ರೀಯರನ್ನು ಬಂಧನದಿಂದ ಬಿಡಿಸಿಕೊಂಡು ಬಂದನು. ಭರತ ಚಕ್ರವರ್ತಿಯು ರಾಜ್ಯಭಾರ ಮಾಡುತ್ತಿದ್ದಾಗ ಭೌಮ್ಯಂತರಿಕ್ಷಗಳು ಪ್ರಜೆಗಳ ಸಕಲ ವಿಧವಾದ ಕಾಮನೆಗಳನ್ನು ಈಡೇರಿಸಿಕೊಡುತ್ತಿದ್ದವು. ಹೀಗೆ ಸಾರ್ವಭೌಮನಾದ ಭರತ ಚಕ್ರವರ್ತಿಯು 27,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನು.
ಕಟ್ಟ ಕಡೆಗೆ ಭರತನು ಸಾರ್ವಭೌಮತ್ವವನ್ನು, ಮಡದಿ ಮಕ್ಕಳನ್ನು, ಅಖಂಡ ಚಕ್ರಾಧಿಪತ್ಯವನ್ನು ಮತ್ತು ಜೀವನವನ್ನು ಅನಿತ್ಯವೆಂದು ನಿರ್ಧರಿಸಿ ಸಂಸಾರದಲ್ಲಿ ವಿರಕ್ತನಾದನು. ಪರೀಕ್ಷಿತನೇ, ವಿದರ್ಭರಾಜನ 3 ಪ್ರಿಯರೆನಿಸಿದ ಕನ್ಯೆಯರು ಭರತ ಚಕ್ರವರ್ತಿಯ ಪತ್ನಿಯರಾಗಿದ್ದರು. ಅವರು ಪತಿಯನ್ನು ಬಹಳವಾಗಿ ಸಮಾದರಿಸುತ್ತಿದ್ದರು. ಅವರಲ್ಲಿ ಹುಟ್ಟಿದ ಮಕ್ಕಳನ್ನು ಭರತ ಚಕ್ರವರ್ತಿಯು ತನಗೆ ಅನುರೂಪರಾದ ಮಕ್ಕಳಲ್ಲವೆಂದು ಹೇಳಿಬಿಟ್ಟನು. ಇದೇ ಕಾರಣಕ್ಕಾಗಿ ಪತಿಯು ತಮ್ಮನ್ನು ಪರಿತ್ಯಾಗ ಮಾಡಿಯಾನು ಎಂಬ ಭಯದಿಂದ ಆ ರಾಜಮಹಿಷಿಯರು ತಮ್ಮ ಮಕ್ಕಳನ್ನೇ ಕೊಂದು ಹಾಕಿದರು. ಈ ಕಾರಣದಿಂದ ಭರತ ಚಕ್ರವರ್ತಿಯ ವಂಶದಲ್ಲಿ ವಿಚ್ಛಿತ್ತಿಯುಂಟಾಯಿತು. ಆಗ ಭರತನು ಸಂತಾನ ಪ್ರಾಪ್ತಿಗಾಗಿ ಮರುತ್ಸ್ತೋಮ ಎಂಬ ಯಜ್ಞವನ್ನು ಮಾಡಿದನು. ಆ ಯಜ್ಞದಿಂದ ಸುಪ್ರೀತರಾದ ಮರುತ್ತುಗಳು ಭರತ ಚಕ್ರವರ್ತಿಗೆ ಭರದ್ವಾಜನೆಂಬ ಪುತ್ರನನ್ನು ದಯಪಾಲಿಸಿದರು. ಒಮ್ಮೆ ದೇವಗುರುವಾದ ಬೃಹಸ್ಪತಿಯು ತನ್ನ ತಮ್ಮನಾದ ಉತಥ್ಯನ ಪತ್ನಿಯೊಡನೆ ಸಮಾಗಮವನ್ನು ಬಯಸಿದನು. ಆ ಸಮಯದಲ್ಲಿ ಅವಳು ಗರ್ಭವತಿಯಾಗಿದ್ದಳು. ಗರ್ಭದಲ್ಲಿದ್ದ ಬಾಲಕನು ಸಮಾಗಮವನ್ನು ತಡೆದನು. ಬೃಹಸ್ಪತಿಯು ಅವನ ಮಾತನ್ನು ಲೆಕ್ಕಿಸದೆ ತನ್ನ ಕಾಮನೆಗೆ ಅಡ್ಡ ಬಂದುದಕ್ಕಾಗಿ ಅವನಿಗೆ ಕುರುಡನಾಗೆಂದು ಶಾಪವನ್ನು ಕೊಟ್ಟು ಬಲಾತ್ಕಾರ ಪೂರ್ವಕವಾಗಿ ಉತಥ್ಯನ ಪತ್ನಿಯೊಡನೆ ಸಮಾಗಮ ಮಾಡಿದನು. ಉತಥ್ಯನ ಪತ್ನಿಯಾದ ಮಮತೆಗೆ ಬೃಹಸ್ಪತಿಯ ಸಮಾಗಮದಿಂದಾಗಿ ತನ್ನ ಪತಿಯು ತನ್ನನ್ನು ಎಲ್ಲಿ ಪರಿತ್ಯಾಗ ಮಾಡಿಬಿಡುವನೋ ಎಂಬ ಭಯವಾಯಿತು. ಈ ಕಾರಣದಿಂದಲೇ ಅವಳು ಬೃಹಸ್ಪತಿಯು ಇರಿಸಿದ್ದ ಗರ್ಭವನ್ನು ತ್ಯಾಗ ಮಾಡಲು ಇಚ್ಛಿಸಿದಳು. ಆ ಸಮಯದಲ್ಲಿ ಬೃಹಸ್ಪತಿಯ ಸಂಬಂಧದಿಂದ ಗರ್ಭಸ್ಥವಾಗಿದ್ದ ಶಿಶುವಿಗೆ ದೇವತೆಗಳು ನಾಮ ನಿರ್ವಚನ ಮಾಡುತ್ತಾ ಈ ಶ್ಲೋಕವನ್ನು ಹೇಳಿದರು. ಮೂಢೇ ಭರದ್ವಾಜಮಿಮಂ ಭರದ್ವಾಜಂ ಬೃಹಸ್ಪತೆ ಯಾತೋ ಯದುಕ್ತ್ವಾ ಪಿತರೋ ಭರದ್ವಾಜಸ್ತತಸ್ತ್ವಯಂ. ಮೂಢ, ನಿನ್ನ ಪತಿಗೂ ಮತ್ತು ಬೃಹಸ್ಪತಿಗೂ ಮಗನಾಗಿರುವ ಮೂಢೆಯೇ, ನಿನ್ನ ಪತಿಗೂ ಮತ್ತು ಬೃಹಸ್ಪತಿಗೂ ಮಗನಾಗಿರುವ ಈ ಭರದ್ವಾಜನನ್ನು ನೀನೇ ಭರಿಸು. ಆದರೆ ಮಮತೆಯು ಒಲ್ಲೆನೆಂದಳು. ಬೃಹಸ್ಪತಿಯೇ, ನಿನಗೂ ಮತ್ತು ನಿನ್ನ ತಮ್ಮನಿಗೂ ಪುತ್ರರೂಪದಲ್ಲಿರುವ ಈ ದ್ವಾಜನನ್ನು ನೀನೇ ಭರಿಸು. ದೇವತೆಗಳ ಈ ಮಾತಿಗೆ ಬೃಹಸ್ಪತಿಯು ಒಲ್ಲೆನೆಂದನು. ಇಬ್ಬರು ಮಗುವನ್ನು ಪರಿತ್ಯಜಿಸಿ ಹೊರಟು ಹೋದರು. ಈ ಕಾರಣದಿಂದಲೇ ಮಗುವಿಗೆ ಭರದ್ವಾಜ ಎಂದು ಹೆಸರಾಯಿತು. ದೇವತೆಗಳು ಮಗುವನ್ನು ಭರಿಸುವಂತೆ ಹೇಳಿದರೂ ಮಮತಾ ಬೃಹಸ್ಪತಿಗಳು ಮಗುವಿನಿಂದ ತಮಗೆ ಪ್ರಯೋಜನವಿಲ್ಲವೆಂದು ಭಾವಿಸಿ ಆ ಶಿಶುವನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದರು. ಆಗ ಮರುದ್ಗಣಗಳೇ ಆ ಶಿಶುವನ್ನು ಪಾಲಿಸತೊಡಗಿದರು. ಭರತ ಚಕ್ರವರ್ತಿಯ ವಂಶವು ನಷ್ಟವಾಗುವುದರಲ್ಲಿ ಇರಲಾಗಿ ಮರುತ್ತರು ಅದೇ ಶಿಶುವನ್ನು ತಂದು ಸಂತಾನದ ಸಲುವಾಗಿ ಯಾಗ ಮಾಡಿದ ಭರತ ಚಕ್ರವರ್ತಿಗೆ ಅನುಗ್ರಹಿಸಿಕೊಟ್ಟರು. ಹೀಗೆ ವಿತಥನು ಅಥವಾ ಭರದ್ವಾಜನು ಭರತನಿಗೆ ದತ್ತಕ ಪುತ್ರನಾದನು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 9ಮ ಸ್ಕಂದದ 20ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.